ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮಘಟ್ಟಕ್ಷೇತ್ರಮೂರ್ತಿಂ ವ್ಯಾಸರಾಜ ಪ್ರತಿಷ್ಠಿತಂ ಹುಲಿಕುಂಟೆ ಪ್ರಾಣದೇವಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಘಟ್ಟ ಎಂಬುದಾಗಿ ಪ್ರಾಚೀನ ನಾಮ. ಈಗ ಆ ಗ್ರಾಮವನ್ನು ಬೊಮ್ಮಗಟ್ಟಿ ಎಂಬುದಾಗಿ ಕರೀತೇವೆ. ಈ ಗ್ರಾಮ ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಕೂಡ್ಲಿಗಿ ಎಂಬಂತಹ ಗ್ರಾಮ ನಮಗೆ ಸಿಗುತ್ತದೆ. ಕೂಡ್ಲಿಗಿಯಿಂದ ಒಳದಾರಿಯಲ್ಲಿ 20 ಕಿಲೋಮೀಟರ್ಗಳು ಪ್ರಯಾಣ ಮಾಡಿದರೆ ಅಲ್ಲಿ ಸಿಗುವ ಭವ್ಯವಾಗಿರತಕ್ಕಂತಹ ಕ್ಷೇತ್ರವೇ ಅದು ಬೊಮ್ಮಗಟ್ಟಿ. ಇಲ್ಲಿ ಇರುವ ದೇವ ಹುಲಿಕುಂಟೆ ರಾಯ. ಏನು ಹುಲಿಕುಂಟೆ ರಾಯ? ಏನು ಪ್ರಾಣದೇವರ ಹೆಸರು ಹುಲಿಕುಂಟೆ ರಾಯ. ಈ ಹೆಸರು ಬಂದದ್ದಕ್ಕೆ ಕಾರಣವೇನು? ಒಂದು ಅಪೂರ್ವವಾಗಿರತಕ್ಕಂತಹ ಕಥೆ ಸ್ಥಳ ಇತಿಹಾಸ ಹೇಳುತ್ತದೆ. ಅಲ್ಲಿರತಕ್ಕಂತಹ ಊರಿನ ಪ್ರಮುಖರು, ಅವರ ಮನೆಯಲ್ಲಿ ತುಂಬ ಗೋವುಗಳಿದ್ವು. ಹಸು ಮೇಯಿಸುವವನು ಪ್ರತಿನಿತ್ಯ ತಾನು ಕರೆದುಕೊಂಡು ಹೋಗ್ತಾ ಇದ್ದ, ಬರುತ್ತಾ ಇದ್ದ. ಆದರೆ ಒಂದು ಗೋವು ಮಾತ್ರ ಮನೆಯಲ್ಲಿ ಹಾಲು ಕೊಡ್ತಾ ಇರಲಿಲ್ಲ. ಆದರೆ ಪ್ರಮುಖರಾಗಿರತಕ್ಕಂತಹ ಶಾನುಭೋಗರು ಕೇಳ್ತಾರೆ, ಯಾಕೆ ಇದೊಂದು ಹಸು ಹಾಲು ಕೊಡ್ತಾ ಇಲ್ಲ? ಅವನಿಗೆ ತುಂಬ ಗಾಬರಿಯಾಯಿತು. ಏನಿದು, ಇಲ್ಲೇನೋ ನಿನ್ನದು ಸಮಸ್ಯೆ ಆಗಿದೆಯೋ ಎಂಬುದಾಗಿ ಜೋರು ಮಾಡಿದಾಗ ಅವ ಹಸುವಿನ ಹಿಂದೆಯೇ ಹಿಂಬಾಲಿಸಿದ. ಆಗ ಅಲ್ಲಿ ಕೆರೆಯ ಪಕ್ಕದಲ್ಲಿ ಒಂದು ಹುಲಿ ಎಂಬಂತಹ ವೃಕ್ಷ ವಿಶೇಷ, ಕನ್ನಡದಲ್ಲಿ ಆ ಗಿಡಕ್ಕೆ ಹುಲಿ ಎಂಬುದಾಗಿ ಕರೀತಾರೆ. ಆ ಹುಲಿಯ ವೃಕ್ಷದ ಪೊದೆಯಲ್ಲಿ ಪ್ರಾಣದೇವರ ವಿಗ್ರಹ, ಅತ್ಯಂತ ಪ್ರಾಚೀನವಾದ ಪ್ರಾಣದೇವರ ವಿಗ್ರಹ. ಆ ವಿಗ್ರಹಕ್ಕೆ ಆ ಹಸು ಬಂದು ತಾನು ಹಾಲನ್ನೆರಿತಾ ಇತ್ತು. ಪ್ರತಿನಿತ್ಯ ನೇರವಾಗಿ ಹಸುವೆ ಕ್ಷೀರಾಭಿಷೇಕ ಮಾಡುತ್ತಾ ಇತ್ತು. ಹೀಗೆ ಪ್ರತಿನಿತ್ಯದ ಕಾರ್ಯಕ್ರಮ. ಇದನ್ನು ನೋಡಿದವ ಅತ್ಯಂತ ಆಶ್ಚರ್ಯಗೊಂಡ. ಈ ವಿಷಯವನ್ನು ತಾನು ಶಾನುಭೋಗರಿಗೆ ತಿಳಿಸಿದ. ಅವರು ನೇರ ಹೋಗಿ ಅದನ್ನು ನೋಡಿ ಬಂದರು. ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಅಂದಿನ ದಿನ ಮಲಗಿದರು. ನನ್ನನ್ನು ಕರೆತಾ ಎಂಬುದಾಗಿ ಸೂಚನೆಯಾದಂತೆ ಅವರಿಗೆ ಭಾಸವಾಯಿತು. ಊರಿನವರೆಲ್ಲ ಸೇರಿ ಊರಿನ ಒಳಗಡೆ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿಂದ ಮೆರವಣಿಗೆಯ ಮೂಲಕದಲ್ಲಿ ಕರೆತರುವಂತಹ ಪ್ರಯತ್ನ ಮಾಡಿದರು. ಆದರೆ ಮೆರವಣಿಗೆ ಹೊರಟದ್ದು ಊರ ಹೊರಗೆ ಒಂದು ಕ್ಷೇತ್ರದಲ್ಲಿ ನಿಂತು ಬಿಡ್ತು. ಎಷ್ಟು ದಿನವಾದರೂ ಏನು ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿಂದ ಅಲುಗಾಡಲಿಲ್ಲ. ಆಗ ರಾತ್ರಿಯ ವೇಳೆಯಲ್ಲಿ ಮಲಗಿದಾಗ ಶಾನುಭೋಗರಿಗೆ ಸ್ವಪ್ನವಾಗಿದೆ. ಇಲ್ಲ, ನನ್ನನ್ನು ಇಲ್ಲಿಯೇ ಇರಿಸಿಬಿಡು, ಊರೊಳಗಡೆ ಇನ್ನೊಂದು ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡು, ನಾನು ಇಲ್ಲಿಯೇ ಇರುತ್ತೇನೆ ಎಂಬುದಾಗಿ ಹೇಳಿದ್ದರಿಂದಾಗಿ ಊರಿನಿಂದ 2-3 ಕಿಲೋಮೀಟರ್ ದೂರ ಆಚೆಯಲ್ಲಿ ಶಾಂತವಾದ ಪ್ರದೇಶದಲ್ಲಿ ಪ್ರಾಣದೇವ ಅಲ್ಲಿ ಕುಳಿತಿದ್ದಾನೆ. ಅವನು ಹುಲಿ ಪೊದೆಯಿಂದ ಹೊರಬಂದವನಾದ್ದರಿಂದ ಅವನಿಗೆ ಹುಲಿಕುಂಟೇಶ, ಹುಲಿಕುಂಟೆ ರಾಯ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಸಂಚಾರತ್ವೇನ ವ್ಯಾಸರಾಜರು ಬಂದಾಗ ವ್ಯಾಸರಾಜರು ಆ ಹುಲಿಕುಂಟೆ ರಾಯನ ಪ್ರತಿಷ್ಠಾಪನಾ ವಿಧಿವಿಧಾನವನ್ನೆಲ್ಲ ಮಾಡಿ ಅಲ್ಲಿ ಸನ್ನಿಹಿತನಾದ ಸ್ವಯಂ ವ್ಯಕ್ತನಾದ ಪ್ರಾಣದೇವನ ಸನ್ನಿಧಾನವನ್ನು ಇಮ್ಮಡಿ ಮುಮ್ಮಡಿಗೊಳಿಸಿದರು. ಹೀಗೆ ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾದ ಹುಲಿ ಪೊದೆಯಲ್ಲಿ ದೊರೆತ ಪ್ರಾಣ ತಾನು ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅದರ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಮೂರ್ತಿ, ಅದು ವಾದಿರಾಜರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಪುಷ್ಕರಣಿಯ ಪಕ್ಕದಲ್ಲಿರತಕ್ಕಂತಹ ಮಹರುದ್ರದೇವರು. ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಮೂರ್ತಿ, ಸುಂದರವಾಗಿರತಕ್ಕಂತಹ ಮೂರ್ತಿ ಲಿಂಗ ರೂಪದಲ್ಲಿ ಮಹರುದ್ರದೇವರು ಅಲ್ಲಿ ನಮಗೆಲ್ಲರಿಗೂ ದರ್ಶನ ಕೊಡತಕ್ಕಂಥವರಾಗಿದ್ದಾರೆ. ಅವರ ಸಾನ್ನಿಧ್ಯವಿರುವುದರಿಂದಾಗಿ ಆ ಪುಷ್ಕರಣಿಯಲ್ಲಿ ಗಂಗೆಯ ಸನ್ನಿಧಾನ ವಿಶೇಷವಾಗಿದೆ ಎನ್ನುವುದು ಅಲ್ಲಿಯ ಪ್ರತೀತಿ. ಅಷ್ಟು ಮಾತ್ರ ಅಲ್ಲ,
ರಾಘವೇಂದ್ರ ಮಠದಲ್ಲಿ ಒಬ್ಬ ಯತಿಗಳು ಸುಬೋಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರು ಅಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದಾರೆ. ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡು ಇಡೀ ಚಾತುರ್ಮಾಸ್ಯ 2 ಉತ್ತತ್ತಿಯ ನೈವೇದ್ಯವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅದನ್ನು ಒಬ್ಬ ಮಹಿಳೆ ತಾನು ಪ್ರಶ್ನಾರೂಪದಲ್ಲಿ ಕೇಳಿದಾಗ ತಮಗೂ ಸ್ವಪ್ನದಲ್ಲಿ ಸೂಚಿಸಿ ತಮ್ಮ ಶಿಷ್ಯರನ್ನು ಅಲ್ಲಿಯೇ ಆಯ್ಕೆ ಮಾಡಿ ಆಶ್ರಮವನ್ನಿತ್ತು ಮೈಸೂರು ಅರಸ ತಾನು ಹೇಳು ಕಳುಹಿಸಿದಾಗ ವಾಕ್ಯಾರ್ಥಕ್ಕೆಂದು ಕಳುಹಿಸಿದ್ದಾರೆ. ಕಳುಹಿಸಿದಾಗ ಈ ಹುಲಿಕುಂಟೇರಾಯನ ಆಶೀರ್ವಾದದ ಬಲ ಅಲ್ಲಿ ವಾಕ್ಯಾರ್ಥದ ದಿಗ್ವಿಜಯ ಎಂಬತಕ್ಕಂಥದ್ದಾಗಿದೆ. ದಿಗ್ವಿಜಯ ನಂತರದಲ್ಲಿ ಬಂದಾಗ ಇದೆಲ್ಲದರ ಕುರುಹೇನೋ ಎಂಬಂತೆ ಸುಬೋಧೇಂದ್ರ ತೀರ್ಥರು ಅಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಹಾಗೂ ಗರುಡ ಹೀಗೆ ಇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಡೆದಾಡುವ ರಾಯರು ಎಂಬುದಾಗಿ ನಾವು ನೋಡುವ ಸುಷಮೀಂದ್ರ ತೀರ್ಥರು ನವಗ್ರಹವನ್ನು ಹಾಗೂ ಯತಿಕುಲ ಚಕ್ರವರ್ತಿಗಳಾಗಿರತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರು ಆ ಪ್ರಾಣನ ಗರುಡಗಂಬವನ್ನು ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಎಲ್ಲ ಯತಿಗಳ ಕೇಂದ್ರ ಸ್ಥಾನ ಅದು ಬೊಮ್ಮಾಗಟ್ಟಿಯಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಕುಂದಾಪುರ ವ್ಯಾಸರಾಜ ಮಠಾಧೀಶರು ಲಕ್ಷ್ಮೀಶ ತೀರ್ಥರು ಅಲ್ಲಿ ಚಾತುರ್ಮಾಸ್ಯ ಕುಳಿತಿದ್ದಾರೆ ಎನ್ನುವಂತಹ ಐತಿಹ್ಯವನ್ನು ಕೂಡ ನಾವು ಕಾಣುತ್ತೇವೆ. ಅವರು ಅಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಾಗ ಅವರೊಂದು ಪದ್ಯ ಮಾಡಿದ್ದಾರೆ. ಒಮ್ಮೆ ಘನ್ನ ಬೊಮ್ಮಗಟ್ಟಿ ರಮ್ಯ ಕ್ಷೇತ್ರ ತುಳಿದ ಜನರು ಏನು ಧನ್ಯರೋ ಜಗದೋಳಿಂಥ ಮಾನ್ಯರು ಎಂಬುದಾಗಿ ಹೇಳ್ತಾ ಒಮ್ಮೆ ಕ್ಷೇತ್ರ ಸಂದರ್ಶನ ಮಾಡಿಬಿಟ್ರೆ ಸಾಕು, ಅವರೇ ಧನ್ಯರು, ಅವರೇ ಮಾನ್ಯರು ಎಂಬುದಾಗಿ ಕೊಂಡಾಡಿದ್ದಾರೆ. ಅವರೇ ಹೇಳಿದ ಮಾತು ಇದು ಸಾಕ್ಷಾತ್ ಭೂವೈಕುಂಠಕ್ಕೆ ಸಮಾನವಾದ ಕ್ಷೇತ್ರ ಅಂತ ಹೇಳಿದ್ದಾರೆ. ಯಾಕೆ ನೋಡ್ರಿ, ಸ್ವಾಮಿ ಪುಷ್ಕರಣಿ ಪೋಲ್ವ ತೀರ್ಥ. ವೈಕುಂಠದಲ್ಲಿ ತಿರುಮಲೆಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಹಾಗೆ ರುದ್ರದೇವರ ಗುಡದಲ್ಲಿ ಸ್ವಾಮಿ ಪುಷ್ಕರಣಿಯನ್ನು ಹೋಲುವಂತೆಯೇ ವಿಶೇಷವಾದ ಗಂಗಾ ಸನ್ನಿಧಾನವುಳ್ಳಂತಹ ತೀರ್ಥ ಇದೆ. ಸ್ವಾಮಿ ವರಹನಂತೆ ರುದ್ರ. ಆ ತೀರ್ಥದ ಪಕ್ಕದಲ್ಲಿಯೇನೆ ರುದ್ರಾಂತರ್ಯಾಮಿಯಾಗಿ ಲಕ್ಷ್ಮೀ ನರಸಿಂಹದೇವರು, ವರಾಹರೂಪಿ ಪರಮಾತ್ಮ ಬೇರೆಯಲ್ಲ, ಲಕ್ಷ್ಮೀ ನರಸಿಂಹ ಬೇರೆಯಲ್ಲ. ಹಾಗೆ ರುದ್ರಾಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ಅಲ್ಲಿ ನಿಲ್ಲಿಸಿದ್ದಾರೆ. ಶ್ಯಾಮತಿಂತ್ರಿಣಿಯತೆ ಅಶ್ವತ್ಥ. ಅಲ್ಲಿ ಹೇಗೆ ತಿರುಮಲೆಯಲ್ಲಿ ಶ್ಯಾಮತಿಂತ್ರಿಣಿ ಇದೆಯೋ ಅದೇ ವಿಧದಲ್ಲಿ ಇಲ್ಲಿ ಅಶ್ವತ್ಥ ಎಂಬಂತಹ ಮರವಿದೆ. ರಾಮ ವೆಂಕಟೇಶ ಸದೃಶ. ಇಲ್ಲಿರ್ತಕ್ಕಂತಹ ರಾಮಚಂದ್ರ ತಾನು ವೆಂಕಟೇಶನಿಗೆ ಸಮಾನನಾಗಿದ್ದಾನೆ. ಆ ರಾಮಚಂದ್ರನ ಸೇವಕನಾಗಿ ಹುಲಿಕುಂಟೆರಾಯ ನಿಂತಿದ್ದಾನೆ. ಇದಕ್ಕಿಂತಲೂ ಸೌಭಾಗ್ಯ ಮತ್ತೇನಿದೆ? ಇಂತಹ ಹುಲಿಕುಂಟೆರಾಯನ ಸನ್ನಿಧಾನದಲ್ಲಿ ಪ್ರತಿ ವರ್ಷದಲ್ಲಿಯೂ ಕೂಡ ಫಾಲ್ಗುಣ ಶುದ್ಧ ದಶಮಿಯಂದು ಬ್ರಹ್ಮರಥೋತ್ಸವ, ರಾಮಚಂದ್ರನ ಬ್ರಹ್ಮರಥೋತ್ಸವ, ಭಾವಿಬ್ರಹ್ಮರು ಹನುಮಂತ ದೇವರ ಅಧ್ಯಕ್ಷತೆಯಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತದೆ. ಅಂದಿನ ದಿನದಂದು ಆಯಾವ ವೆಂಕಟೇಶನಿಗೆ ಸದೃಶನಾಗಿರತಕ್ಕಂತಹ ರಾಮಚಂದ್ರನನ್ನು ರಥದಲ್ಲಿ ನೋಡುವುದೇ ನಮ್ಮೆಲ್ಲರ ಸೌಭಾಗ್ಯ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಎಂಬುದಾಗಿ ನಾಡ್ನುಡಿಯೂ ಉಂಟು. ಇಲ್ಲಿ ಲಕ್ಷ್ಮೀಶ ತೀರ್ಥರು ಏನು ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಅದಕ್ಕೆ ಸರಿಹೊಂದುವಂತೆ ವೆಂಕಟೇಶನ ಕಥೆಯನ್ನು ಹೋಲುವಂತೆ ಹನುಮಪ್ಪನ ಕಥೆ ಉಂಟು. ವೆಂಕಟೇಶನು ಹುತ್ತದಲ್ಲಿ ನೆಲೆಸಿದ್ದ, ಹನುಮಪ್ಪನು ಹುಲಿಪದೆಯಲ್ಲಿ ನೆಲೆಸಿದ್ದಾನೆ. ವೆಂಕಟೇಶನಿಗೂ ಕೂಡ ಹಸು ಬಂದು ಹಾಲನ್ನು ಕೊಡ್ತಾ ಇತ್ತು. ಇಲ್ಲಿ ಹನುಮಪ್ಪನಿಗೂ ಕೂಡ ಆ ಶಾನಭೋಗರ ಹಸು ಬಂದು ಹಾಲನ್ನು ಕೊಡ್ತಾ ಇದೆ. ಅದೇ ರೀತಿ ವೆಂಕಟೇಶ ಕಾರಣಾಂತರದಿಂದ ಹುತ್ತದಿಂದ ಹೊರಬಂದ. ಇಲ್ಲಿಯೂ ಕೂಡ ಹನುಮಪ್ಪ ತಾನು ಹುಲಿಪೊದೆಯಿಂದ ಹೊರಬಂದು ಎಲ್ಲರಿಗೂ ದರ್ಶನವನ್ನಿತ್ತಿದ್ದಾನೆ. ಈ ವಿಧದಲ್ಲಿಯೂ ಕೂಡ ನಾವು ಸಾಮ್ಯವನ್ನು ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿರುವ ಹನುಮ ಮಾತನಾಡುವ ಹನುಮ. ಅಲ್ಲಿ ಎಲ್ಲರೂ ಕೂಡ ಏನೇ ತಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಎದುರು ಬಂದು ಕುಳಿತಾಗ
ಅಲ್ಲಿರತಕ್ಕಂತಹ ಭಕ್ತರೊಡನೆ ಹನುಮಪ್ಪ ನೇರವಾಗಿ ಮಾತನಾಡ್ತಾನೆ. ತಾನು ಫಲವನ್ನು ಕೊಡ್ತಾನೆ. ತಾವು ಅಂದುಕೊಂಡದ್ದು ಬಲಬದಿಯಿಂದ ಬಿದ್ದರೆ ಆಗುತ್ತದೆ, ಎಡಬದಿಯಿಂದ ಬಿದ್ದರೆ ಆಗುವುದಿಲ್ಲ ಎನ್ನುವ ಅನುಸಂಧಾನ ಅಲ್ಲಿಯ ಸಾಮಾನ್ಯ ಜನರು, ಅಲ್ಲಿ ಊರಿನ ಜನರ ಮನಸ್ಸಿನಲ್ಲಿ, ಅಂತರಂಗದಲ್ಲಿ ಇಂದಿಗೂ ಕೂಡ ಇರುವುದನ್ನು ನಾವು ಕಣ್ಣಾರೆ ಕಾಣಬಹುದು. ಬೇರೆಲ್ಲರೂ ಕೂಡ ಅಲ್ಲಿ ದರ್ಶನ ಪಡೆದಾಗ ಹನುಮಪ್ಪನ ಆಶೀರ್ವಾದದಿಂದ ಔನ್ನತ್ಯಕ್ಕೆ ಹೋದ ಎಷ್ಟೋ ಜನರನ್ನು ನಾವು ಕಾಣ್ತೇವೆ. ತುಂಬ ಕೆಲವೊಬ್ಬರಂತೂ ಅವರ ಪ್ರಾಣವೇ ಹೋಗುವಂತಹ ಸ್ಥಿತಿ, ಅದನ್ನು ಹನುಮಪ್ಪ ಮೊದಲಿಗೆ ಸೂಚನೆ ಕೊಟ್ಟು ಕೈ ಹಿಡಿದು ನಿನ್ನನ್ನು ಎತ್ತುತ್ತೇನೆ ಎಂಬುದಾಗಿ ತನ್ನ ಕೈಯೇ ಕೆಳಗೆ ಬಿದ್ದದ್ದನ್ನು ಸಾಕ್ಷಾತ್ ಅನುಭವಿಸಿದವರು ನಾವಿದ್ದೇವೆ. ನನ್ನ ಚಿಕ್ಕಪ್ಪನವರು ನಾವು ಒಟ್ಟಿಗೆ ನಮಸ್ಕಾರ ಮಾಡುವಾಗ ಹನುಮಪ್ಪ ತಾನು ಹೀಗೆ ಕವಚ ಹಾಕಿದ್ರು, ಕವಚ ಸಮೇತ ಕೈ ಕೆಳಗೆ ಬಿದ್ದು ಆಶೀರ್ವಾದ ಮಾಡಿದ್ದಾನೆ ಹನುಮಪ್ಪ. ಏನು ಅಂತ ಅರ್ಥವಾಗಲಿಲ್ಲ. ಆದರೆ ದೊಡ್ಡ ಗಂಡಾಂತರ, ಸಣ್ಣ ವಯಸ್ಸಿನಲ್ಲಿ ನನ್ನ ಚಿಕ್ಕಪ್ಪನವರಿಗೆ ಅದು ಅಚಾನಕ್ಕಾಗಿ ಬಂದಿರತಕ್ಕಂಥ ಗಂಡಾಂತರ. ರಾಘವೇಂದ್ರ ಪ್ರಭುಗಳು ಹಾಗೂ ಹನುಮಪ್ಪನ ವಿಶೇಷವಾದ ಆಶೀರ್ವಾದದಿಂದ ಅವನೇ ಕೈ ಹಿಡಿದು ಎತ್ತಿದ್ದಾನೇನೋ ಎಂಬಂತೆ ಅದನ್ನು ಎತ್ತಿ ಪುನರ್ಜನ್ಮವನ್ನು ಕೊಟ್ಟು ಈಗ ನಾವು ನಮ್ಮೊಟ್ಟಿಗೆ ಅವರಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಹನುಮಪ್ಪ ಕಾರಣ. ಹೀಗೆ ಹಲವಾರು ಜನಕ್ಕೆ ಎಲ್ಲರನ್ನು ಹೇಳ್ತಾ ಕುಳಿತರೆ ಆ ಕ್ಷೇತ್ರದ ಮಹಿಮೆ ಅದಕ್ಕೆ ಸಮಯ ಸಾಲದು. ಹಲವಾರು ಜನಕ್ಕೆ ಅನುಗ್ರಹ ಮಾಡಿದ ಕ್ಷೇತ್ರ. ಅಷ್ಟು ಮಾತ್ರ ಅಲ್ಲ, ರಾಘವೇಂದ್ರ ಮಠದ ಶ್ರೀಪಾದರು ಅಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ದರ ಕುರುಹಾಗಿ ಇಂದಿಗೂ ಕೂಡ ರಥೋತ್ಸವಕ್ಕೆ ಪ್ರತಿ ಬಾರಿಯೂ ಕೂಡ ಆ ಅಧುನಾ ಪೀಠಾಧಿಪತಿಗಳು ಅಲ್ಲಿ ತಮ್ಮದೇ ಕ್ಷೇತ್ರವೆಂಬಂತೆ ರಥೋತ್ಸವಕ್ಕೆ ಮಂತ್ರಾಲಯದಿಂದ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮನ ಪ್ರತಿಮೆಯನ್ನು ಹಿಡಿದು ಧಾವಿಸಿ ಅಲ್ಲಿರತಕ್ಕಂತಹ ಎಲ್ಲ ಪಾಮರ ಭಕ್ತರನ್ನು ಆಶೀರ್ವದಿಸಿ ತಾವು ಕೂಡ ಹನುಮನ ಹಾಗೂ ವೆಂಕಟೇಶನ ಸದೃಶನಾದ ರಾಮನ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಿಸುವುದನ್ನು, ಧೀರೇಂದ್ರ ತೀರ್ಥರ ಆರಾಧನೆಗೆ ದಿಗ್ವಿಜಯಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟು ಸುಂದರವಾದ ಕ್ಷೇತ್ರ ಅದು ಬೊಮ್ಮಗಟ್ಟಿ. ನಾವೆಲ್ಲರೂ ಕೂಡ ಒಮ್ಮೆ ಕ್ಷೇತ್ರ ಸಂದರ್ಶಿಸೋಣ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.